ನೋಡಿ, ಈ ರೀತಿ ಪ್ರಶ್ನೆಗಳು ಉದ್ಭವ ಆಗಿರುವಾಗ ಈಗ ಸಿಎಂ ರೇಸ್ ಯಾರ್ಯಾರ ಮಧ್ಯೆ ಇದೆ, ಅವರ ಬಲಾಬಲ ಏನು, ಪ್ಲಸ್ ಏನು, ಮೈನಸ್ ಏನು ಅನ್ನೋದ್ರ ಬಗ್ಗೆ ಚರ್ಚೆಗಳಾಗುತ್ತೆ. ಸೊ ಮೊದಲನೇದಾಗಿ ಮುಖ್ಯಮಂತ್ರಿ ಕುರ್ಚಿ ರೇಸ್ನಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರ ಪ್ಲಸ್ ಪಾಯಿಂಟ್ ಏನು? ನಿಮಗೆಲ್ಲ ಗೊತ್ತಿರುವ ಹಾಗೆ ಕಳೆಗುಂದಿದ್ದ ಪಕ್ಷಕ್ಕೆ ಚೈತನ್ಯ ತುಂಬಿದ್ದು ಡಿಕೆ ಶಿವಕುಮಾರ್ ಅವರು, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಪಕ್ಷ ಸಂಘಟನೆಯನ್ನ ಮಾಡುವಲ್ಲಿ, ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡುವಲ್ಲಿ, ಕಾಂಗ್ರೆಸ್ ಇಲ್ಲದ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬರುವ ಹಾಗೆ ಮಾಡುವಲ್ಲಿ, ತಮ್ಮ ಹಳೆ ಕಾರ್ಯಕರ್ತರನ್ನ ಹಲವು ಕಾರಣಗಳಿಂದ ಬಿಟ್ಟು ಹೋದವರನ್ನ ಮತ್ತೆ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದು ಡಿಕೆ ಶಿವಕುಮಾರ್ ಅವರು. ಅದರ ರಿಸಲ್ಟ್ 100+. ಚುನಾವಣೆಯಲ್ಲಿ ತನು ಮನ ಧನ ಎಲ್ಲವನ್ನ ಧಾರೆ ಏರಿದಿದ್ದು ಇದೇ ಡಿಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯ ಅವರನ್ನ ಬಿಟ್ಟರೆ ರಾಜ್ಯ ಕಾಂಗ್ರೆಸ್ನ ಬೆಸ್ಟ್ ಲೀಡರ್ ಅಂತ ಕರೆಸಿಕೊಳ್ಳೋದು ಇದೇ ಡಿಕೆ ಶಿವಕುಮಾರ್ ಅವರು. ಸುಮ್ನೆ ಅವರನ್ನ ಬಂಡೆ ಅಂತ ವರ್ಣನೆ ಮಾಡಲಿಲ್ಲ. ಡಿಕೆ ಶಿವಕುಮಾರ್ ಒಬ್ಬ ಮಾಸ್ ಲೀಡರ್. ಅವರು ಪಕ್ಷ ಸಂಘಟನೆಯಲ್ಲಿ ನಿಸ್ಸೀಮರು. ಆಕರ್ಷಣೆ, ಕಾರ್ಯಕರ್ತರನ್ನ ಸೆಳೆಯುವುದು ಇವೆಲ್ಲವೂ ಕೂಡ ಡಿಕೆ ಶಿವಕುಮಾರ್ ಅವರು ಮಾಡ್ತಾರೆ. ಟ್ರಬಲ್ ಶೂಟರ್ ಅಂತ ಅವರನ್ನ ಸುಮ್ಮನೆ ಕರೀಲಿಲ್ಲ. ಹಿಂಗಾಗಿ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರನ್ನ ಬಿಟ್ರೆ ಅತ್ಯಂತ ಚಾರ್ಮ್ ಇರುವಂತಹ ಬೆಸ್ಟ್ ಲೀಡರ್ ಇನ್ ಕಾಂಗ್ರೆಸ್ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಹಿಂಗಾಗಿ ಅವರ ವರ್ಚಸ್ಸಿನಿಂದ, ಅವರ ಪಕ್ಷ ಸಂಘಟನೆಯ ರಣತಂತ್ರದಿಂದ ಕಾಂಗ್ರೆಸ್ ಅಧಿಕಾರದ ಗದ್ದುಗೆಯನ್ನ ಏರಿತು. ಅದು ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗ ಅನ್ನುವಂಥದ್ದು ವಿಶೇಷ. ಹೀಗೆ ಇರುವಂತಹ ಡಿಕೆ ಶಿವಕುಮಾರ್ ಅವರಿಗೆ ಕೆಲವು ದೌರ್ಬಲ್ಯ. ಏನು ಆ ದೌರ್ಬಲ್ಯ? ಇದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇರುತ್ತೆ. ಪಕ್ಷದ ವಲಯದಲ್ಲಿ, ಬಿಜೆಪಿ ವಲಯದಲ್ಲಿ, ಜನರಲ್ಲಿ ಈ ರೀತಿಯ ಚರ್ಚೆಗಳಾಗ್ತಾ ಇರುತ್ತೆ. ಡಿಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲ ಕಡಿಮೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಡಿಕೆ ಶಿವಕುಮಾರ್ ಮೇಲೆ ಹಲವು ರೀತಿಯ ಆರೋಪಗಳಿದೆ. ಅವರು ಹಲವು ರೀತಿಯ ಆರೋಪಗಳನ್ನ ಎದುರಿಸ್ತಾ ಇದ್ದಾರೆ. ಇದು ಅವರಿಗೆ ಮೈನಸ್ ಆಗುತ್ತೆ ಅನ್ನುವಂತಹ ಮಾತುಗಳು. ಇನ್ನ ಡಿಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ಸ್ವಪಕ್ಷೀಯರಲ್ಲೇ ವಿರೋಧ ಇದೆ. ಬಿಜೆಪಿಯನ್ನ ಬಿಟ್ಟುಬಿಡಿ, ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರೋರೇ ಡಿಕೆ ಶಿವಕುಮಾರ್ ಸಿಎಂ ಆಗಬಾರದು ಅಂತ ಬಯಸ್ತಾ ಇದ್ದಾರಂತೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಸ್ವಪಕ್ಷೀಯರೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಹಿಂಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಹಾದಿ ಅಷ್ಟೊಂದು ಈಸಿ ಅಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇಷ್ಟೆಲ್ಲ ನೋಡಿದಂತ ಡಿಕೆ ಶಿವಕುಮಾರ್ ಅವರಿಗೆ ಈ ಮುಳ್ಳಿನ ಹಾದಿಯನ್ನ ಹೂವಿನ ಹಾದಿಯಾಗಿ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ವಾ? ಅದು ಕೂಡ ಈಸಿ ಆಗ್ಬಹುದು, ಯಾರಿಗೊತ್ತು. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಇನ್ನ ಸತೀಶ್ ಜಾರಕಿಹೊಳಿ ಅವರ ವಿಚಾರಕ್ಕೆ ಬರೋಣ. ಸತೀಶ್ ಜಾರಕಿಹೊಳಿ ಸಿಎಂ ರೇಸ್ನಲ್ಲಿ ಇರುವಂತಹ, ಈಗ ಸದ್ಯಕ್ಕೆ ಪ್ರಚಲಿತದಲ್ಲಿ ಮತ್ತು ಮುಂಚೂಣಿಯಲ್ಲಿರುವಂತಹ ಇನ್ನೊಬ್ಬ ನಾಯಕ. ಈ ಸತೀಶ್ ಜಾರಕಿಹೊಳಿ ಅವರ ಬಲ ಏನು? ಉತ್ತರ ಕರ್ನಾಟಕ ಭಾಗದ ಪ್ರಬಲ ನಾಯಕ ಈ ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯ ಬಳಿಕ ಅಹಿಂದ ನಾಯಕನಾಗುವಂತಹ ತಾಕತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಇದೆ. ಇದೇ ವಿಚಾರ ಈಗ ಪ್ರಚಲಿತದಲ್ಲಿರೋದು, ಇದೇ ವಿಚಾರ ಚರ್ಚೆ ಆಗ್ತಾ ಇರೋದು. ಅಹಿಂದ, ಸಿದ್ದರಾಮಯ್ಯ ಅವರನ್ನ ಬಿಟ್ರೆ ಅಹಿಂದ ನಾಯಕ ಯಾರು? ಈ ಅಹಿಂದವನ್ನ ಮುನ್ನಡೆಸಿಕೊಂಡು ಹೋಗುವಂತವ್ರು ಯಾರು? ಅದು ಒನ್ ಅಂಡ್ ಓನ್ಲಿ ಸತೀಶ್ ಜಾರಕಿಹೊಳಿ. ಹಿಂಗಾಗಿ ಅವರ ಹೆಸರು ಮುಂಚೂಣಿಯಲ್ಲಿ ಬರ್ತಾ ಇದೆ. ಯತೀಂದ್ರ ಹೇಳಿದ್ದು ಅದನ್ನೇ. ಇವತ್ತು ಸತೀಶ್ ಜಾರಕಿಹೊಳಿ ನಮ್ಮ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗಲೂ ಕೂಡ ಹೇಳಿದ್ದದನ್ನೇ. ಅಹಿಂದಕ್ಕೆ ನಾಯಕತ್ವ ಬೇಕು, ಒಬ್ಬ ನಾಯಕ ಬೇಕು, ಅದನ್ನ ಮುಂದುವರಿಸಿಕೊಂಡು ಹೋಗಬೇಕು. ಯತೀಂದ್ರ ಹೇಳಿದ್ದು ಕರೆಕ್ಟ್ ಆಗಿದೆ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು. ಸೊ ಸಿದ್ದರಾಮಯ್ಯ ಬಳಿಕ ಅಹಿಂದ ನಾಯಕನಾಗುವ ತಾಕತ್ತು ಸತೀಶ್ ಜಾರಕಿಹೊಳಿ ಅವರಿಗಿದೆ. ಸಿದ್ದರಾಮಯ್ಯ ಬಣದ ಶಾಸಕರ ಬೆಂಬಲ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಇದೆ. ಒಂದು ಪಕ್ಷ ಆ ರೀತಿ ಬಂದ್ರೆ ಸಿದ್ದರಾಮಯ್ಯ ಬಣದ ಎಲ್ಲರೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಜೈ ಅಂತಾರೆ ಅನ್ನುವಂತ ಮಾತುಗಳು ಕೂಡ ಇದೆ. ಇನ್ನು ಇವರ ದೌರ್ಬಲ್ಯ ಏನು? ಸತೀಶ್ ಜಾರಕಿಹೊಳಿ ಅವರ ದೌರ್ಬಲ್ಯಗಳೇನು? ಇದನ್ನ ನೋಡ್ತಾ ಹೋಗೋಣ. ರಾಜಕಾರಣಕ್ಕೆ ಮಾತಿನ ಕಲೆ ಬೇಕೇ ಬೇಕು. ಮಾತಲ್ಲೇ ಗೆದ್ದಂತವ್ರು 1000 ಜನ. ತಮ್ಮ ಮಾತುಗಳ ಮೂಲಕ ಜನರಿಗೆ ಹತ್ತಿರ ಆಗಿ ಅಧಿಕಾರದ ಗದ್ದುಗೆ ಏರಿದಂತವ್ರು ಹಲವು ಜನ. ನಿನ್ನ ಹತ್ರ ದುಡ್ಡಿದೆಯೋ ಇಲ್ಲೋ, ಮಾತಿದ್ರೆ ಮಾತ್ರ ಏನ್ ಬೇಕಾದ್ದು ಮಾಡಬಹುದು. ಉತ್ತರ ಕರ್ನಾಟಕ ಭಾಗದಲ್ಲಿ ಇದನ್ನು ಹೇಳ್ತಾರೆ, ನಿನ್ನ ಹತ್ರ ಬೆಲ್ಲ ಇರಲಿಲ್ಲ ಅಂದ್ರೆ ಬೆಲ್ಲದಂತ 2 ಮಾತಿರ್ಬೇಕಂತ. ಆ ರೀತಿ ರಾಜಕಾರಣಕ್ಕೆ ಮಾತಿನ ಕಲೆ ಬೇಕು. ಸತೀಶ್ ಜಾರಕಿಹೊಳಿ ಅವರು ಉತ್ತಮ ವಾಗ್ಮಿ ಅಲ್ಲ, ಜಾಸ್ತಿ ಮಾತಾಡೋದೇ ಇಲ್ಲ ಸತೀಶ್ ಜಾರಕಿಹೊಳಿ ಅವರು. ಬಹುಶಃ ಅವ್ರು ಅನ್ಕೊಂಡಿರ್ಬೇಕು, ಮಾತಾಡೋದಕ್ಕಿಂತ ನಾನು ಕೆಲಸ ಮಾಡಿ ತೋರಿಸ್ತೀನಿ ಅಂತ. ನಾವು ಪ್ರಶ್ನೆ ಕೇಳಿದಾಗಲ್ಲ ಹೌದ್ರಿ ಇಲ್ರಿ ಇಷ್ಟೇ ಉತ್ತರ ಅವ್ರದ್ದು. ಜಾಸ್ತಿ ಮಾತಾಡೋದೇ ಇಲ್ಲ ಅವರು. ತೀರಾ ಒತ್ತಾಯ ಮಾಡಿದಾಗ 1-2 ಆಚೆ ಈಚೆ ಮಾತುಗಳನ್ನು ಸೇರಿಸ್ತಾರೆ. ಇನ್ನ ಉತ್ತರ ಕರ್ನಾಟಕ ಭಾಗಕ್ಕಷ್ಟೇ ಸೀಮಿತ ಆದಂತಹ ಸತೀಶ್ ಜಾರಕಿಹೊಳಿ ಅವರು ಈ ಕಡೆ ಬೆಂಗಳೂರು ಸಿಟಿಗೆ ಬಂದ್ರೆ, ದಕ್ಷಿಣ ಕರ್ನಾಟಕಕ್ಕೆ ಬಂದ್ರೆ ಅವರ ವರ್ಚಸ್ಸು ಅಷ್ಟು ಹೇಳುವಂತಹದ್ದೇನಿಲ್ಲ.
ಬೆಳಗಾವಿಯಲ್ಲಿ ಸೌಕಾರ್, ಉತ್ತರ ಕರ್ನಾಟಕ ಭಾಗದಲ್ಲಿ ಸೌಕಾರ್. ಆದ್ರೆ ಬೆಂಗಳೂರಿನಲ್ಲಿ ಈ ಕಡೆ ಕೊಡಗು, ಮೈಸೂರು, ಹಾಸನ, ಮಂಡ್ಯ, ಚಿಕ್ಕಮಗಳೂರು ಈ ಕಡೆ ಸತೀಶ್ ಜಾರಕಿಹೊಳಿ ಅವರ ವರ್ಚಸ್ ಇದೆಯಾ? ಇದು ಕೂಡ ನಾವು ಪ್ರಶ್ನೆ ಮಾಡೋಕಲ್ವಾ? ಈ ರೀತಿಯ ಚರ್ಚೆಗಳು ಕೂಡ ಆಗುತ್ತೆ. ಜಾರಕಿಹೊಳಿ ಕುಟುಂಬ ನಾನಾ ಪಕ್ಷಗಳಲ್ಲಿದೆ. ಅವರ ಎಲ್ಲ ಅಣ್ಣ ತಮ್ಮಂದ್ರು ಒಂದೊಂದು ಪಾರ್ಟಿಯಲ್ಲಿದ್ದಾರೆ. ಕುಟುಂಬ ರಾಜಕಾರಣವೇ ಅವರಿಗೆ ನೆಗೆಟಿವ್ ಆಗ್ಬೋದು. ಯಾರಾದ್ರೂ ಇರಲಿ, ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ಅವರ ಸಹೋದರ ಯಾರಾದ್ರೂ ಒಬ್ರು ಮಿನಿಸ್ಟರ್ ಇದ್ದೇ ಇರ್ತಾರೆ. ಸೊ ಈಗ ಅವ್ರ ಮಕ್ಕಳು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಇದೇ ಕುಟುಂಬ ರಾಜಕಾರಣ ಅವರಿಗೆ ನೆಗೆಟಿವ್ ಆಗ್ಬೋದು ಅನ್ನುವಂತ ಮಾತುಗಳು ಕೂಡ ಇದೆ. ಇದು ಜಾರಕಿಹೊಳಿ ಅವರ ಮೈನಸ್ ಪಾಯಿಂಟ್ಸ್. ಪ್ಲಸ್ ಪಾಯಿಂಟ್ಸ್ ಅನ್ನು ನಾನು ಆಗ್ಲೇ ಹೇಳ್ತಾ ಇದ್ದೆ. ಆ ಕಾರಣಗಳಿಂದ ಅವರು ಸಿಎಂ ಆಗೋ ಚಾರ್ಮ್ ಅನ್ನ ಹೊಂದಿದ್ದಾರೆ ಅಂತ. ಮೈನಸ್ ಪಾಯಿಂಟ್ ಗಳನ್ನು ಕೂಡ ನಾವು ಅಲ್ಲಗಳೆಯುವಂತಿಲ್ಲ. ಇನ್ನು ನೆಕ್ಸ್ಟ್ ನೋಡಿ, ಈ ರೀತಿ ಪ್ರಶ್ನೆಗಳು ಉದ್ಭವ ಆಗಿರುವಾಗ ಈಗ ಸಿಎಂ ರೇಸ್ ಯಾರ್ಯಾರ ಮಧ್ಯೆ ಇದೆ, ಅವರ ಬಲಾಬಲ ಏನು, ಪ್ಲಸ್ ಏನು, ಮೈನಸ್ ಏನು ಅನ್ನೋದ್ರ ಬಗ್ಗೆ ಚರ್ಚೆಗಳಾಗುತ್ತೆ. ಸೊ ಮೊದಲನೇದಾಗಿ ಮುಖ್ಯಮಂತ್ರಿ ಕುರ್ಚಿ ರೇಸ್ ನಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರ ಪ್ಲಸ್ ಪಾಯಿಂಟ್ ಏನು? ನಿಮಗೆಲ್ಲ ಗೊತ್ತಿರುವ ಹಾಗೆ ಕಳೆಗುಂದಿದ್ದ ಪಕ್ಷಕ್ಕೆ ಚೈತನ್ಯ ತುಂಬಿದ್ದು ಡಿಕೆ ಶಿವಕುಮಾರ್ ಅವರು. ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಪಕ್ಷ ಸಂಘಟನೆಯನ್ನ ಮಾಡುವಲ್ಲಿ, ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡುವಲ್ಲಿ, ಕಾಂಗ್ರೆಸ್ ಇಲ್ಲದ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬರುವ ಹಾಗೆ ಮಾಡುವಲ್ಲಿ, ತಮ್ಮ ಹಳೆ ಕಾರ್ಯಕರ್ತರನ್ನ ಹಲವು ಕಾರಣಗಳಿಂದ ಬಿಟ್ಟು ಹೋದವರನ್ನ ಮತ್ತೆ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದು ಡಿಕೆ ಶಿವಕುಮಾರ್ ಅವರು. ಅದರ ರಿಸಲ್ಟ್ 100+. ಚುನಾವಣೆಯಲ್ಲಿ ತನು, ಮನ, ಧನ ಎಲ್ಲವನ್ನ ಧಾರೆ ಏರಿದಿದ್ದು ಇದೇ ಡಿಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯ ಅವರನ್ನ ಬಿಟ್ರೆ ರಾಜ್ಯ ಕಾಂಗ್ರೆಸ್ನ ಬೆಸ್ಟ್ ಲೀಡರ್ ಅಂತ ಕರೆಸ್ಕೊಳ್ಳೋದು ಇದೇ ಡಿಕೆ ಶಿವಕುಮಾರ್ ಅವರು. ಸುಮ್ನೆ ಅವರನ್ನ ಬಂಡೆ ಅಂತ ವರ್ಣನೆ ಮಾಡಲಿಲ್ಲ. ಡಿಕೆ ಶಿವಕುಮಾರ್ ಒಬ್ಬ ಮಾಸ್ ಲೀಡರ್. ಅವರು ಪಕ್ಷ ಸಂಘಟನೆಯಲ್ಲಿ ನಿಸ್ಸೀಮರು. ಆಕರ್ಷಣೆ, ಕಾರ್ಯಕರ್ತರನ್ನ ಸೆಳೆಯುವುದು ಇವೆಲ್ಲವೂ ಕೂಡ ಡಿಕೆ ಶಿವಕುಮಾರ್ ಅವರು ಮಾಡ್ತಾರೆ. ಟ್ರಬಲ್ ಶೂಟರ್ ಅಂತ ಅವರನ್ನ ಸುಮ್ಮನೆ ಕರೀಲಿಲ್ಲ. ಹಿಂಗಾಗಿ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರನ್ನ ಬಿಟ್ರೆ ಅತ್ಯಂತ ಚಾರ್ಮ್ ಇರುವಂತಹ ಬೆಸ್ಟ್ ಲೀಡರ್ ಇನ್ ಕಾಂಗ್ರೆಸ್ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಹಿಂಗಾಗಿ ಅವರ ವರ್ಚಸ್ಸಿನಿಂದ, ಅವರ ಪಕ್ಷ ಸಂಘಟನೆಯ ರಣತಂತ್ರದಿಂದ ಕಾಂಗ್ರೆಸ್ ಅಧಿಕಾರದ ಗದ್ದುಗೆಯನ್ನ ಏರಿತು. ಅದು ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗ ಅನ್ನುವಂಥದ್ದು ವಿಶೇಷ. ಹೀಗೆ ಇರುವಂತಹ ಡಿಕೆ ಶಿವಕುಮಾರ್ ಅವರಿಗೆ ಕೆಲವು ದೌರ್ಬಲ್ಯ. ಏನು ಆ ದೌರ್ಬಲ್ಯ? ಇದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇರುತ್ತೆ. ಪಕ್ಷದ ವಲಯದಲ್ಲಿ, ಬಿಜೆಪಿ ವಲಯದಲ್ಲಿ, ಜನರಲ್ಲಿ ಈ ರೀತಿಯ ಚರ್ಚೆಗಳಾಗ್ತಾ ಇರುತ್ತೆ. ಡಿಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲ ಕಡಿಮೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಡಿಕೆ ಶಿವಕುಮಾರ್ ಮೇಲೆ ಹಲವು ರೀತಿಯ ಆರೋಪಗಳಿದೆ. ಅವರು ಹಲವು ರೀತಿಯ ಆರೋಪಗಳನ್ನ ಎದುರಿಸ್ತಾ ಇದ್ದಾರೆ. ಇದು ಅವರಿಗೆ ಮೈನಸ್ ಆಗುತ್ತೆ ಅನ್ನುವಂತಹ ಮಾತುಗಳು. ಇನ್ನ ಡಿಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ಸ್ವಪಕ್ಷೀಯರಲ್ಲೇ ವಿರೋಧ ಇದೆ. ಬಿಜೆಪಿಯನ್ನ ಬಿಟ್ಟುಬಿಡಿ, ಕಾಂಗ್ರೆಸ್ ಪಾರ್ಟಿಯಲ್ಲಿರೋರೇ ಡಿಕೆ ಶಿವಕುಮಾರ್ ಸಿಎಂ ಆಗಬಾರದು ಅಂತ ಬಯಸ್ತಾ ಇದ್ದಾರಂತೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಸ್ವಪಕ್ಷೀಯರೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಹಿಂಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಹಾದಿ ಅಷ್ಟೊಂದು ಈಸಿ ಅಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇಷ್ಟೆಲ್ಲ ನೋಡಿದಂತ ಡಿಕೆ ಶಿವಕುಮಾರ್ ಅವರಿಗೆ ಈ ಮುಳ್ಳಿನ ಹಾದಿಯನ್ನ ಹೂವಿನ ಹಾದಿಯಾಗಿ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ವಾ? ಅದು ಕೂಡ ಈಸಿ ಆಗ್ಬೋದು, ಯಾರಿಗೊತ್ತು. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಇನ್ನ ಸತೀಶ್ ಜಾರಕಿಹೊಳಿ ಅವರ ವಿಚಾರಕ್ಕೆ ಬರೋಣ. ಸತೀಶ್ ಜಾರಕಿಹೊಳಿ ಸಿಎಂ ರೇಸ್ನಲ್ಲಿ ಇರುವಂತಹ, ಈಗ ಸದ್ಯಕ್ಕೆ ಪ್ರಚಲಿತದಲ್ಲಿ ಮತ್ತು ಮುಂಚೂಣಿಯಲ್ಲಿರುವಂತಹ ಇನ್ನೊಬ್ಬ ನಾಯಕ. ಈ ಸತೀಶ್ ಜಾರಕಿಹೊಳಿ ಅವರ ಬಲ ಏನು? ಉತ್ತರ ಕರ್ನಾಟಕ ಭಾಗದ ಪ್ರಬಲ ನಾಯಕ ಈ ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯ ಬಳಿಕ ಅಹಿಂದ ನಾಯಕನಾಗುವಂತಹ ತಾಕತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಇದೆ. ಇದೇ ವಿಚಾರ ಈಗ ಪ್ರಚಲಿತದಲ್ಲಿರೋದು, ಇದೇ ವಿಚಾರ ಚರ್ಚೆ ಆಗ್ತಾ ಇರೋದು. ಅಹಿಂದ, ಸಿದ್ದರಾಮಯ್ಯ ಅವರನ್ನ ಬಿಟ್ರೆ ಅಹಿಂದ ನಾಯಕ ಯಾರು? ಈ ಅಹಿಂದವನ್ನ ಮುನ್ನಡೆಸಿಕೊಂಡು ಹೋಗುವಂತವ್ರು ಯಾರು? ಅದು ಒನ್ ಅಂಡ್ ಓನ್ಲಿ ಸತೀಶ್ ಜಾರಕಿಹೊಳಿ. ಹಿಂಗಾಗಿ ಅವರ ಹೆಸರು ಮುಂಚೂಣಿಯಲ್ಲಿ ಬರ್ತಾ ಇದೆ. ಯತೀಂದ್ರ ಹೇಳಿದ್ದು ಅದನ್ನೇ. ಇವತ್ತು ಸತೀಶ್ ಜಾರಕಿಹೊಳಿ ನಮ್ಮ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗಲೂ ಕೂಡ ಹೇಳಿದ್ದದನ್ನೇ. ಅಹಿಂದಕ್ಕೆ ನಾಯಕತ್ವ ಬೇಕು, ಒಬ್ಬ ನಾಯಕ ಬೇಕು, ಅದನ್ನ ಮುಂದುವರಿಸಿಕೊಂಡು ಹೋಗಬೇಕು. ಯತೀಂದ್ರ ಹೇಳಿದ್ದು ಕರೆಕ್ಟ್ ಆಗಿದೆ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು. ಸೊ ಸಿದ್ದರಾಮಯ್ಯ ಬಳಿಕ ಅಹಿಂದ ನಾಯಕನಾಗುವ ತಾಕತ್ತು ಸತೀಶ್ ಜಾರಕಿಹೊಳಿ ಅವರಿಗಿದೆ. ಸಿದ್ದರಾಮಯ್ಯ ಬಣದ ಶಾಸಕರ ಬೆಂಬಲ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಇದೆ. ಒಂದು ಪಕ್ಷ ಆ ರೀತಿ ಬಂದ್ರೆ ಸಿದ್ದರಾಮಯ್ಯ ಬಣದ ಎಲ್ಲರೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಜೈ ಅಂತಾರೆ ಅನ್ನುವಂತ ಮಾತುಗಳು ಕೂಡ ಇದೆ. ಇನ್ನು ಇವರ ದೌರ್ಬಲ್ಯ ಏನು? ಸತೀಶ್ ಜಾರಕಿಹೊಳಿ ಅವರ ದೌರ್ಬಲ್ಯಗಳೇನು? ಇದನ್ನ ನೋಡ್ತಾ ಹೋಗೋಣ. ರಾಜಕಾರಣಕ್ಕೆ ಮಾತಿನ ಕಲೆ ಬೇಕೇ ಬೇಕು. ಮಾತಲ್ಲೇ ಗೆದ್ದಂತವ್ರು 1000 ಜನ.
ತಮ್ಮ ಮಾತುಗಳ ಮೂಲಕ ಜನರಿಗೆ ಹತ್ತಿರ ಆಗಿ ಅಧಿಕಾರದ ಗದ್ದುಗೆ ಏರಿದಂತವ್ರು ಹಲವು ಜನ. ನಿನ್ನ ಹತ್ರ ದುಡ್ಡಿದೆಯೋ ಇಲ್ಲೋ, ಮಾತಿದ್ರೆ ಮಾತ್ರ ಏನ್ ಬೇಕಾದ್ದು ಮಾಡಬಹುದು. ಉತ್ತರ ಕರ್ನಾಟಕ ಭಾಗದಲ್ಲಿ ಇದನ್ನು ಹೇಳ್ತಾರೆ, ನಿನ್ನ ಹತ್ರ ಬೆಲ್ಲ ಇರಲಿಲ್ಲ ಅಂದ್ರೆ ಬೆಲ್ಲದಂತ 2 ಮಾತಿರ್ಬೇಕಂತ. ಆ ರೀತಿ ರಾಜಕಾರಣಕ್ಕೆ ಮಾತಿನ ಕಲೆ ಬೇಕು. ಸತೀಶ್ ಜಾರಕಿಹೊಳಿ ಅವರು ಉತ್ತಮ ವಾಗ್ಮಿ ಅಲ್ಲ, ಜಾಸ್ತಿ ಮಾತಾಡೋದೇ ಇಲ್ಲ ಸತೀಶ್ ಜಾರಕಿಹೊಳಿ ಅವರು. ಬಹುಶಃ ಅವ್ರು ಅನ್ಕೊಂಡಿರ್ಬೇಕು ಮಾತಾಡೋದಕ್ಕಿಂತ ನಾನು ಕೆಲಸ ಮಾಡಿ ತೋರಿಸ್ತೀನಿ ಅಂತ. ನಾವು ಪ್ರಶ್ನೆ ಕೇಳಿದಾಗಲ್ಲ ಹೌದ್ರಿ ಇಲ್ರಿ ಇಷ್ಟೇ ಉತ್ತರ ಅವ್ರದ್ದು, ಜಾಸ್ತಿ ಮಾತಾಡೋದೇ ಇಲ್ಲ ಅವರು. ತೀರಾ ಒತ್ತಾಯ ಮಾಡಿದಾಗ 1-2 ಆಚೆ ಈಚೆ ಮಾತುಗಳನ್ನು ಸೇರಿಸ್ತಾರೆ. ಇನ್ನ ಉತ್ತರ ಕರ್ನಾಟಕ ಭಾಗಕ್ಕಷ್ಟೇ ಸೀಮಿತ ಆದಂತಹ ಸತೀಶ್ ಜಾರಕಿಹೊಳಿ ಅವರು ಈ ಕಡೆ ಬೆಂಗಳೂರು ಸಿಟಿಗೆ ಬಂದ್ರೆ, ದಕ್ಷಿಣ ಕರ್ನಾಟಕಕ್ಕೆ ಬಂದ್ರೆ ಅವರ ವರ್ಚಸ್ಸು ಅಷ್ಟು ಹೇಳುವಂತಹದ್ದೇನಿಲ್ಲ. ಬೆಳಗಾವಿಯಲ್ಲಿ ಸೌಕಾರ್, ಉತ್ತರ ಕರ್ನಾಟಕ ಭಾಗದಲ್ಲಿ ಸೌಕಾರ್. ಆದ್ರೆ ಬೆಂಗಳೂರಿನಲ್ಲಿ ಈ ಕಡೆ ಕೊಡಗು, ಮೈಸೂರು, ಹಾಸನ, ಮಂಡ್ಯ, ಚಿಕ್ಕಮಗಳೂರು ಈ ಕಡೆ ಸತೀಶ್ ಜಾರಕಿಹೊಳಿ ಅವರ ವರ್ಚಸ್ಸು ಇದೆಯಾ? ಇದು ಕೂಡ ನಾವು ಪ್ರಶ್ನೆ ಮಾಡೋಕಲ್ವಾ. ಈ ರೀತಿಯ ಚರ್ಚೆಗಳು ಕೂಡ ಆಗುತ್ತೆ. ಜಾರಕಿಹೊಳಿ ಕುಟುಂಬ ನಾನಾ ಪಕ್ಷಗಳಲ್ಲಿದೆ. ಅವರ ಎಲ್ಲ ಅಣ್ಣ ತಮ್ಮಂದ್ರು ಒಂದೊಂದು ಪಾರ್ಟಿಯಲ್ಲಿದ್ದಾರೆ. ಕುಟುಂಬ ರಾಜಕಾರಣವೇ ಅವರಿಗೆ ನೆಗೆಟಿವ್ ಆಗ್ಬೋದು. ಯಾರಾದ್ರೂ ಇರಲಿ, ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ಅವರ ಸಹೋದರ ಯಾರಾದ್ರೂ ಒಬ್ರು ಮಿನಿಸ್ಟರ್ ಇದ್ದೇ ಇರ್ತಾರೆ. ಸೊ ಈಗ ಅವ್ರ ಮಕ್ಕಳು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಇದೇ ಕುಟುಂಬ ರಾಜಕಾರಣ ಅವರಿಗೆ ನೆಗೆಟಿವ್ ಆಗ್ಬೋದು ಅನ್ನುವಂತ ಮಾತುಗಳು ಕೂಡ ಇದೆ. ಇದು ಜಾರಕಿಹೊಳಿ ಅವರ ಮೈನಸ್ ಪಾಯಿಂಟ್ಸ್. ಪ್ಲಸ್ ಪಾಯಿಂಟ್ಸ್ ಅನ್ನು ನಾನು ಆಗ್ಲೇ ಹೇಳ್ತಾ ಇದ್ದೆ, ಆ ಕಾರಣಗಳಿಂದ ಅವರು ಸಿಎಂ ಆಗೋ ಚಾರ್ಮ್ ಅನ್ನ ಹೊಂದಿದ್ದಾರೆ ಅಂತ. ಮೈನಸ್ ಪಾಯಿಂಟ್ ಗಳನ್ನು ಕೂಡ ನಾವು ಅಲ್ಲಗಳೆಯುವಂತಿಲ್ಲ. ಇನ್ನು ನೆಕ್ಸ್ಟ್